ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನೀವು ದಿನಾಲು ನೋಡುವ ಬಳಸುವ ಕಾರುಗಳು ಯಾವ ದೇಶದ್ದು, ನಮ್ಮ ದೇಶದ ಕಾರುಗಳು ಯಾವುವು, ಬೇರೆ ದೇಶದ ಕಾರುಗಳು ಯಾವುವು, ನಮ್ಮ ದೇಶದಲ್ಲಿ ಯಾವೆಲ್ಲ ಕಾರುಗಳಿದ್ದಾವೆ, ಮೇಡ್ ಇನ್ ಇಂಡಿಯಾ ಕಾರುಗಳು ಯಾವುವು, ಒಟ್ಟಿನಲ್ಲಿ ಈ ವಿಡಿಯೋದಲ್ಲಿ ಕಾರುಗಳ ಬಗ್ಗೆ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ. ಯಾರೆಲ್ಲ ಕಾರ್ ಅಭಿಮಾನಿಗಳಿದ್ದೀರಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡ್ರಿ, 99% ಜನರಿಗೆ ನೀವು ದಿನಾಲು ಬಳಸುವ ಅಥವಾ ನೋಡುವ ಕಾರುಗಳು ನಮ್ಮ ದೇಶದ ಕಾರುಗಳೆಂದು ತಿಳಿದುಕೊಂಡಿರುತ್ತೀರಾ. ಆದರೆ ಅವು ಯಾವುವು ನಿಮ್ಮ ದೇಶದ ಕಾರುಗಳು ಅಲ್ಲ ಎಂದು ತಿಳಿದರೆ ನಿಮಗೆ ಶಾಕ್ ಆಗ್ಬೋದು. ಅದಕ್ಕೋಸ್ಕರ ಹೀಗಾಗಿ ನಮ್ಮ ದೇಶದ ಕಾರುಗಳು ಯಾವುವು ಎಂದು ತಿಳಿಯಬೇಕಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಈಗ ಮೊದಲು ಟಾಪ್ 10 ಲಕ್ಸುರಿಯಸ್ ಕಾರುಗಳು ಯಾವುವು ಮತ್ತು ತಯಾರಿಸುವ ಕಂಪನಿ ಯಾವುದು ಮತ್ತು ಯಾವ ದೇಶದ ಕಾರುಗಳು ಎಂದು ನೋಡೋಣ ಸ್ನೇಹಿತರೆ. ಫಸ್ಟ್ ಲ್ಯಾಂಬೋರ್ಗಿನಿ ಇದು ಆಡಿ ಕಂಪನಿಯ ಕಾರ್ ಆಗಿದೆ ಸ್ನೇಹಿತರೆ. ಇದು ಲ್ಯಾಂಬೋರ್ಗಿನಿ ಕಾರ್ಗಳು ಇಟಲಿ ದೇಶಕ್ಕೆ ಸೇರಿದವೆ ಸ್ನೇಹಿತರೆ. ಇಟಲಿ ದೇಶದಲ್ಲಿ ಇವು ತಯಾರಾಗುತ್ತವೆ ಸ್ನೇಹಿತರೆ. ಇವು ಮೇಡ್ ಇನ್ ಇಟಲಿ. ನೆಕ್ಸ್ಟ್ ಟೆಸ್ಲಾ ಕಾರ್ಗಳು. ಇದು ಟೆಸ್ಲಾ ಕಂಪನಿಯು ಟೆಸ್ಲಾ ಕಾರ್ಗಳನ್ನು ತಯಾರಿಸುತ್ತದೆ. ಟೆಸ್ಲಾ ಕಂಪನಿಯು ಅಮೆರಿಕ ದೇಶದಲ್ಲಿ ಇದೆ ಸ್ನೇಹಿತರೆ. ಇದರ ಮಾಲಕರು ಯಾರೆಂದರೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿಯಾದ ಎಲಾನ್ ಮಸ್ಕ್ ಅವರು ಈ ಟೆಸ್ಲಾ ಕಂಪನಿಯ ಓನರ್ ಆಗಿರುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಆಡಿ ಕಾರ್ಗಳು. ಇವು ಆಡಿ ಕಂಪನಿಯ ಕಾರ್ಗಳಾಗಿವೆ. ಈ ಆಡಿ ಕಂಪನಿ ಕಾರ್ಗಳು ಜರ್ಮನಿ ದೇಶದಲ್ಲಿ ತಯಾರಾಗುತ್ತವೆ ಸ್ನೇಹಿತರೆ. ಜರ್ಮನಿ ದೇಶದಲ್ಲಿ ಈ ಆಡಿ ಕಂಪನಿಯ ಕಾರ್ಗಳು ತಯಾರಾಗುತ್ತವೆ ಸ್ನೇಹಿತರೆ. ಇವು ಜರ್ಮನಿ ದೇಶಕ್ಕೆ ಸಂಬಂಧಪಟ್ಟಿವೆ. ನೆಕ್ಸ್ಟ್ BMW ಕಾರ್ಗಳು. ಇದು BMW ಕಂಪನಿಯು ತಯಾರಿಸುತ್ತದೆ. BMW ಕಾರ್ಗಳು ಯಾವ ದೇಶಕ್ಕೆ ಸಂಬಂಧಪಟ್ಟಿವೆ ಅಂದರೆ ಜರ್ಮನ್ ದೇಶದಲ್ಲಿ ತಯಾರಾಗುತ್ತವೆ ಸ್ನೇಹಿತರೆ. ಹೀಗಾಗಿ ಜರ್ಮನ್ ದೇಶದ ಕಾರ್ ಆಗಿದೆ ಸ್ನೇಹಿತರೆ ಇದು BMW ಕಾರ್ಗಳು. ನೆಕ್ಸ್ಟ್ ಮರ್ಸಿಡೀಸ್ ಬೆಂಜ್ ಅಂತಾನೆ ಫೇಮಸ್ ಆಗಿರೋ ಈ ಕಾರ್ಗಳು. ಇದು ಕೂಡ ಜರ್ಮನಿ ದೇಶಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಜರ್ಮನಿ ದೇಶದಲ್ಲಿಯೇ ಇದು ತಯಾರಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಫೆರಾರಿ ಕಂಪನಿ ಸ್ನೇಹಿತರೆ. ಇದು ಇಟಲಿ ಕಂಪನಿ ಆಗಿದೆ ಸ್ನೇಹಿತರೆ. ಇದು ಇಟಲಿಯಲ್ಲಿ ತಯಾರಾಗುತ್ತದೆ. ಈ ಫೆರಾರಿ ಕಾರ್ಗಳು ಇಟಲಿಯಲ್ಲಿ ತಯಾರಾಗುತ್ತವೆ ಸ್ನೇಹಿತರೆ. ನೆಕ್ಸ್ಟ್ ಜಾಗ್ವಾರ್ ಸ್ನೇಹಿತರೆ. ಇದು ಟಾಟಾ ಕಂಪನಿ ತಯಾರಿಸುತ್ತದೆ ಸ್ನೇಹಿತರೆ ಜಾಗ್ವಾರ್ ಕಾರ್ಗಳನ್ನು. ಇದು ಮೇಡ್ ಇನ್ ಇಂಡಿಯಾ ಸ್ನೇಹಿತರೆ. ನೆಕ್ಸ್ಟ್ ರೋಲ್ಸ್ ರಾಯಲ್ಸ್. ನಿಮಗೆಲ್ಲ ಗೊತ್ತೇ ಇರುತ್ತವೆ ಸ್ನೇಹಿತರೆ. ರೋಲ್ಸ್ ರಾಯಲ್ಸ್ ಕಾರ್ಗಳು ಇವು BMW ಕಂಪನಿಯ ಅಡಿಯಲ್ಲಿಯೂ ತಯಾರಾಗುತ್ತವೆ ಸ್ನೇಹಿತರೆ. ರೋಲ್ಸ್ ರಾಯಲ್ಸ್ ಕಂಪನಿ ಯಾವುದಪ್ಪ ಅಂದರೆ BMW ಕಂಪನಿನೇ ಈ ರೋಲ್ಸ್ ರಾಯಲ್ಸ್ ಕಾರ್ನನ್ನು ತಯಾರಿಸುತ್ತದೆ ಸ್ನೇಹಿತರೆ. ಹೀಗಾಗಿ ಇವು ರೋಲ್ಸ್ ರಾಯಲ್ಸ್ ಕಾರ್ಗಳು ಜರ್ಮನಿ ದೇಶಕ್ಕೆ ಸಂಬಂಧಪಟ್ಟಿವೆ. ಅಲ್ಲಿಯೇ ತಯಾರಾಗುತ್ತವೆ ಸ್ನೇಹಿತರೆ, ಮೇಡ್ ಇನ್ ಜರ್ಮನಿ. ನೆಕ್ಸ್ಟ್ ರೇಂಜ್ ರೋವರ್ ಕಾರ್ಗಳನ್ನು ಟಾಟಾ ಕಂಪನಿ ತಯಾರಿಸುತ್ತದೆ. ಇದು ಕೂಡ ಮೇಡ್ ಇನ್ ಇಂಡಿಯಾ ಸ್ನೇಹಿತರೆ. ನೆಕ್ಸ್ಟ್ ಫೋರ್ಡ್ ಕಂಪನಿ ಕಾರ್ಗಳನ್ನು ತಯಾರಿಸುತ್ತದೆ. ಫೋರ್ಡ್ ಕಂಪನಿ ಇದು ಮೂಲತಃ ಅಮೆರಿಕ ದೇಶದ ಸ್ನೇಹಿತರೆ. ಇವು ಫೋರ್ಡ್ ಕಂಪನಿ ಕಾರ್ಗಳು ಅಮೆರಿಕ ದೇಶದಲ್ಲಿ ತಯಾರಾಗುತ್ತವೆ ಸ್ನೇಹಿತರೆ. ನೋಡಿದ್ರಲ್ಲ, ಇವಿಷ್ಟು ಟಾಪ್ 10 ಲಕ್ಸುರಿಯಸ್ ಕಾರ್ಗಳು ಯಾವುವು ಮತ್ತು ಅವುಗಳನ್ನು ತಯಾರಿಸುವ ಕಂಪನಿ ಯಾವುದು ಮತ್ತು ಅವು ಯಾವ ದೇಶಕ್ಕೆ ಸಂಬಂಧಪಟ್ಟಿವೆ ಎಂದು ತಿಳಿಸಿಕೊಡುವ ಪ್ರಯತ್ನ. ಈಗ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಭಾರತದ ರೋಡ್ಗಳಲ್ಲಿ ಓಡಾಡುವ ಬಳಸುವ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅತಿ ಹೆಚ್ಚಾಗಿ ಬಳಸುವ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ತಿರುಗಾಡುವ ಕಾರುಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಈಗ ಇದು 2025ರಲ್ಲಿ ನಮ್ಮ ಭಾರತದಲ್ಲಿ ಟಾಪ್ 10 ಕಾರುಗಳು ಮಾರುಕಟ್ಟೆಯಲ್ಲಿ ಜನಪ್ರಿಯತೆಯನ್ನು ಗಳಿಸಿರುವ ಕಾರುಗಳು ಹಾಗೂ ಹೆಚ್ಚು ಮಾರಾಟವಾಗುವ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದೊರಕುವುದರ ಆಧಾರದ ಮೇಲೆ ನಾವು ಈ ಟಾಪ್ 10 ಕಾರುಗಳ ಪಟ್ಟಿಯನ್ನು ತಿಳಿಸುತ್ತೇವೆ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾರತದ ರೋಡ್ಗಳಲ್ಲಿ ಅತಿ ಹೆಚ್ಚು ತಿರುಗಾಡುವ ಅಥವಾ ಕಾಣುವ ಕಾರುಗಳು ಯಾವುವು ಎಂದು ಈ ಕೆಳಗಿನಂತೆ ತಿಳಿಸಲಾಗಿದೆ. ಫಸ್ಟ್ ಸ್ವಿಫ್ಟ್ ಡಿಸೈರ್, ಎರ್ಟಿಗಾ, ಬ್ರೀಜಾ. ಇವು 3 ಮಾರುತಿ ಸುಜುಕಿಯ ಕಂಪನಿಗೆ ಸಂಬಂಧಪಟ್ಟಿವೆ ಸ್ನೇಹಿತರೆ. ಮಾರುತಿ ಸುಜುಕಿ ಕಂಪನಿಯು ಸ್ವಿಫ್ಟ್ ಡಿಸೈರ್, ಎರ್ಟಿಗಾ, ಬ್ರೀಜಾ ಕಾರುಗಳನ್ನು ತಯಾರಿಸುತ್ತದೆ ಸ್ನೇಹಿತರೆ. ಇವು ಮಾರುತಿ ಸುಜುಕಿ ಕಂಪನಿಯ ಫೇಮಸ್, ಅತಿ ಹೆಚ್ಚಾಗಿ ಸೇಲ್ ಆಗುವ, ಅತಿ ಹೆಚ್ಚು ಜನ ಬಳಸುವ ಮತ್ತು ಕಡಿಮೆ ಬೆಲೆಯಲ್ಲಿ
ಗ್ರಾಹಕರಿಗೆ ದೊರಕುವ ಕಾರುಗಳಾಗಿವೆ ಸ್ನೇಹಿತರೆ. ಇವು ಮೇಡ್ ಇನ್ ಇಂಡಿಯಾ ಸ್ನೇಹಿತರೆ. ನೆಕ್ಸ್ಟ್ ಟಾಟಾ ಮೋಟಾರ್ಸ್, ಟಾಟಾ ಪಂಚ್ ಅಂತ ನೀವೆಲ್ಲ ನೋಡೇ ಇರ್ತೀರ ಸ್ನೇಹಿತರೆ. ಕಾರ್ ಇದು ಟಾಟಾ ಕಂಪ್ನಿಯ ಕಾರುಗಳಾಗಿವೆ ಸ್ನೇಹಿತರೆ. ಇದು ಕೂಡ ಮೇಡ್ ಇನ್ ಇಂಡಿಯಾ. ನೆಕ್ಸ್ಟ್ ಇನೋವಾ ನೀವೆಲ್ಲ ನೋಡೇ ಇರ್ತೀರ ಸ್ನೇಹಿತರೆ. ಇನೋವಾ ಕ್ರಿಸ್ಟಾ ಅಂತೇಳಿ ಇದು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಮೇಡ್ ಇನ್ ಇಂಡಿಯಾ ಅಂತ ಅನ್ಕೊಂಡಿರ್ತೀರಿ ಸ್ನೇಹಿತರೆ. ಸಾರಿ, ಅಲ್ಲ. ಇನೋವಾ ಕ್ರಿಸ್ಟಾ ಕಾರ್ ಇದು ಟೊಯೋಟಾ ಕಂಪ್ನಿಗೆ ಸೇರಿದೆ ಸ್ನೇಹಿತರೆ. ಈ ಟೊಯೋಟಾ ಕಂಪ್ನಿಯು ಜಪಾನ್ ದೇಶಕ್ಕೆ ಸೇರಿದ್ದಾಗಿದೆ ಸ್ನೇಹಿತರೆ. ಇದು ಜಪಾನ್ ದೇಶದ ಕಾರ್ ಸ್ನೇಹಿತರೆ, ಮೇಡ್ ಇನ್ ಜಪಾನ್ ಸ್ನೇಹಿತರೆ ಅದು. ನೆಕ್ಸ್ಟ್ ಥಾರ್, ಮಹೇಂದ್ರ ಥಾರ್ ಮತ್ತು ಬುಲೆರೋ ಇವೆರಡು ಮಹೇಂದ್ರ ಕಂಪ್ನಿಗೆ ಸೇರಿದ ಕಾರ್ಗಳು. ಇವು ಕೂಡ ಮೇಡ್ ಇನ್ ಇಂಡಿಯಾ ಸ್ನೇಹಿತರೆ, ನಮ್ಮ ಭಾರತದಲ್ಲಿಯೇ ತಯಾರಾಗುತ್ತವೆ ಥಾರ್ ಮತ್ತು ಬುಲೆರೋ ಸ್ನೇಹಿತರೆ. ನೆಕ್ಸ್ಟ್ ಫಾರ್ಚುನರ್, ನೀವೆಲ್ಲ ಬಹಳಷ್ಟು ಜನ ಇದು ಡ್ರೀಮ್ ಅಂತಾನೆ ಇಟ್ಕೊಂಡಿದ್ದೀರಿ ಸ್ನೇಹಿತರೆ ಫಾರ್ಚುನರ್ನ. ಈ ಫಾರ್ಚುನರ್ ಇದು ಯಾವ ಕಂಪ್ನಿದಪ್ಪ ಅಂದ್ರೆ ಟೊಯೋಟಾ ಕಂಪ್ನಿ ಕಾರ್ ಸ್ನೇಹಿತರೆ. ಇದು ಕೂಡ ಮೇಡ್ ಇನ್ ಜಪಾನ್ ಸ್ನೇಹಿತರೆ. ಜಪಾನ್ ದೇಶದಲ್ಲಿ ಇದು ತಯಾರಾಗುತ್ತದೆ ಸ್ನೇಹಿತರೆ, ಜಪಾನ್ ದೇಶಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಸ್ಕಾರ್ಪಿಯೋ, ಇದು ಕೂಡ ಮಹೇಂದ್ರ ಕಂಪ್ನಿಗೆ ಸಂಬಂಧಪಟ್ಟಿದೆ. ಸೊ ಹೀಗಾಗಿ ಇದು ಕೂಡ ಮೇಡ್ ಇನ್ ಇಂಡಿಯಾ ಸ್ನೇಹಿತರೆ. ನೆಕ್ಸ್ಟ್ ಕಿಯಾ ಕಂಪ್ನಿ ಗಾಡಿಗಳು, ಇವು ಎಲ್ಲ ಸೌತ್ ಕೊರಿಯಾ ದೇಶಕ್ಕೆ ಸಂಬಂಧಪಟ್ಟಿವೆ ಸ್ನೇಹಿತರೆ. ಸೊ ಇವಿಷ್ಟು ನೀವು ನೋಡಿದ್ರಲ್ಲ ಟಾಪ್ 10 ಕಾರ್ಗಳು ಭಾರತದ ರೋಡ್ಗಳಲ್ಲಿ ಅತಿ ಹೆಚ್ಚಾಗಿ ತಿರುಗಾಡುವ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬಳಸುವ ಕಾರುಗಳು ಯಾವುವು ಮತ್ತು ಅವು ಯಾವ ದೇಶದ್ದು, ನಮ್ಮ ದೇಶದ ಕಾರುಗಳು ಯಾವುವು ಎಂದು ತಿಳಿಸಿಕೊಡುವ ಪ್ರಯತ್ನ. ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದರಲ್ಲಿ ನಿಮ್ಮ ಫೇವ್ರೇಟ್ ಕಾರು ಯಾವುದಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ತಿದ್ದಿಕೊಂಡು ಮರಳಿ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವ ಪ್ರಯತ್ನ ಮಾಡುತ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ.